ಇನ್ನು ಯುದ್ಧದ ಎಫೆಕ್ಟ್ನಿಂದ ಕಲಬುರಗಿಯಲ್ಲಿ ಹೋಟೆಲ್ ಉದ್ಯಮ ಟುಸ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರ ಪರದಾಟ. ಟೀ ಕಾಫಿ ಹೊರತುಪಡಿಸಿ ಉಳಿದ ತಿಂಡಿಗಳ ಬೆಲೆಯಲ್ಲಿ ಏರಿಕೆ ಸುಮಾರು ₹5 ಹೆಚ್ಚಳ ಆಗಿದೆ. ಇನ್ನು ₹5 ಹೆಚ್ಚಳ ಮಾಡಿದ ಹೋಟೆಲ್ ಮಾಲೀಕರು ಕಲಬುರಗಿಯ ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೋಟೆಲ್ ನಡೆಸೋದಕ್ಕೆ ನಿತ್ಯವೂ ಪರದಾಡ್ತಾ ಇರುವಂತಹ ಮಾಲೀಕರು. ಈ ಕುರಿತು ನಮ್ಮ ಕಲಬುರಗಿಯ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬಹುತೇಕ ಕಲಬುರಗಿಯಲ್ಲಿರುವಂತಹ ಹೋಟೆಲ್ಗಳಿಗೆ ಇದೀಗ ದರದಲ್ಲೂ ಕೂಡ ಏರಿಕೆಯನ್ನು ಮಾಡಾಗಿರುವಂತೂ ನಾವೀಗ ಕಲಬುರಗಿಯ ಏನೋ ಆಮಂತ್ರಣ ನೆಕ್ಸ್ಟ್ ಅಂತಕ್ಕಂಥ ಹೋಟೆಲ್ ನಡೆದಿವಿ. ನಾವು ಆಮಂತ್ರಣ ನೆಕ್ಸ್ಟ್ನ ಹೋಟೆಲ್ನಲ್ಲಿ ಇದೀಗ ಸಿಲಿಂಡರ್ನ ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದು. ನಾನಿದೀಗ ನೇರವಾಗಿ ಆಮಂತ್ರಣ ಹೋಟೆಲ್ನ ಒಂದು ಒಳಭಾಗದಲ್ಲಿರುವಂಥದ್ದು. ಹೀಗಾಗಿ ಬಹುತೇಕ ಇಲ್ಲಿಗೆ ಬರುವಂತಹ ಏನು ಗ್ರಾಹಕರಿರುವುದು ಆ ಒಂದು ಗ್ರಾಹಕರ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇರುವಂಥದ್ದು. ಬೆಳಗ್ಗೆ ಇಲ್ಲಿ ಸಹಸ್ರಾರು ಜನರು ಏನು ಟಿಫಿನ್ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದರೆ ಇದೀಗ ಈ ಒಂದು ಹೋಟೆಲ್ಗೂ ಕೂಡ ಸಾಕಷ್ಟು ಜನ ತಿಂಡಿ ಮಾಡ್ಲಿಕ್ಕೆ ಬರ್ತಿದ್ರು. ಇದೀಗ ಗ್ರಾಹಕರ ಒಂದು ಸಂಖ್ಯೆಯೂ ಕೂಡ ಇಳಿಮುಖವಾಗಿರುವಂಥದ್ದು. ಹೀಗಾಗಿ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಇದೀಗ ಹೋಟೆಲ್ಗೂ ಕೂಡ ತಟ್ಟಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ನ ಕೊರತೆಯಿಂದಾಗಿ ಇದೀಗ ಹೋಟೆಲ್ ಮಾಲೀಕರು ಪರದಾಡುವಂತಹ ಸ್ಥಿತಿಯಲ್ಲಿ ಇರುವಂಥದ್ದು. ಸೊ ಹೀಗಾಗಿ ನಾನು ಕಮರ್ಷಿಯಲ್ ಹೋಟೆಲ್ರ ಮಾಲೀಕರ ಒಂದು ಪರದಾಟದ ಚಿತ್ರಣವನ್ನು ನಾನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಾಣಿಜ್ಯ ಸಿಲಿಂಡರ್ಗಾಗಿ ಇದೀಗ ಹೋಟೆಲ್ನ ಮಾಲೀಕರು ಕೂಡ ಕಾಯ್ತಾ ಇರುವಂಥದ್ದು. ಸಿಲಿಂಡರ್ ಕೊರತೆಯಿಂದ ಕೊಂಚ ಹೋಟೆಲ್ ತಿಂಡಿಗಳ ದರವನ್ನು ಕೂಡ ಇದೀಗ ಹೆಚ್ಚಳವನ್ನು ಮಾಡ್ತಾ ಇರುವಂಥದ್ದು. ಟೀ ಕಾಫಿಯನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಕೂಡ ಒಂದು ₹5 ಹೆಚ್ಚಳ ಮಾಡುವಂಥ ಒಂದು ನಿರ್ಧಾರಕ್ಕೆ ಇದೀಗ ಕಲಬುರಗಿಯ ಹೋಟೆಲ್ನ ಒಂದು ಮಾಲೀಕರು ಮಾಡ್ತಾ ಇರುವಂಥದ್ದು. ಕಲಬುರಗಿಯ ಬಹುತೇಕ ಹೋಟೆಲ್ಗಳಲ್ಲಿ ಇದೀಗ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಹೋಟೆಲ್ ನಡೆಸಲು ಕೂಡ ಇದೀಗ ಮಾಲೀಕರು ಪರದಾಡುವಂಥ ಒಂದು ಸ್ಥಿತಿ ತಂದೋಗಿರುವಂತೆ ನಾನು ಹೋಟೆಲ್ನ ಒಂದು ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿಲಿಂಡರ್ನ ಕೊರತೆ ಯಾವ ರೀತಿಯಾಗಿ ಕಾಡ್ತಾ ಇರುವಂಥ ಹೋಟೆಲ್ಗಳಿಗೆ? ಈಗ ಆ್ಯಕ್ಚುಲಿ ನಮಗೆ ಡೈಲಿ 3 ಸಿಲಿಂಡರ್ ಬೇಕಾಗ್ತದೆ. ಬಟ್ ಅವ್ರ ಕಡೆಯಿಂದ 1 ಸಿಲಿಂಡರ್ ಸಿಗ್ತಾ ಇದೆ. ನಾವೇನಂತೀವಿ ಅವರಿಗೆ ನಮಗೆ 2 ಕೊಟ್ಟು ಅಂತ ಹೇಳಿದ್ರೆ ನಾವು ಕೆಲವೊಂದು ಐಟಮನ್ನು ಕಡಿಮೆ ಮಾಡಿ 2ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಅಂತ ಕೇಳ್ಕೊಂಡಿದ್ವಿ. ಬಟ್ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಕರೆಕ್ಟ್ ನಮಗೆ ಇದಾಗ್ತಾ ಇಲ್ಲ. ಸಿಲಿಂಡರ್ ಕೊರತೆ ಭಾಳಷ್ಟು ಕಟ್ತಾ ಇದೆ ನಮಗೆ. ಹೋಟೆಲ್ಗಳಿಗೆ ಯಾವುದೇ ಸಿಲಿಂಡರ್ ಕೊರತೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು. ಯಾವ ರೀತಿ ತಮಗೆ ಕಮರ್ಷಿಯಲ್ ಆಗಿ ಸಿಲಿಂಡರ್ ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದು? ಅದೆಲ್ಲ ಬರೀ ಮಾತಿನ ಮುಖಾಂತರ ಯಾವುದೇ ರೀತಿ ಕಾರ್ಯರೂಪಕ್ಕೆ ಅವ್ರು ತಂದಿಲ್ಲ. ನಾವು ನಿಮ್ಮ ಮುಖಾಂತರ ಏನು ಹೇಳ್ತಾ ಇದ್ವಿ ಅಂದರೆ ನಾವು ₹2,000 ಸಿಲಿಂಡರ್ ಸಿಗುವಂಥದ್ದು ಈಗ ₹4,000 ತಗೊಳ್ತಾ ಇದ್ವಿ. ಸೊ ಅನಿವಾರ್ಯ ನಾವು ₹5 ಪರ್ ಪ್ಲೇಟ್ ಏರಿಸ್ತಾ ಇದ್ವಿ. ಅದು ಈಗ ಒಂದು 2 ದಿವಸದಿಂದ ಏರಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ರೇಟ್ ಅಂತೂ ಏರಿಸೋದಿಲ್ಲ. ಬಟ್ ಹೋಟೆಲನ್ನು ಖಂಡಿತ ಬಂದು ಮಾಡಲೇಬೇಕಾಗ್ತದೆ. ಇವರು ಬರೀ ಬಾಯಿ ಮತ್ತಲ್ಲಿ ಹೇಳ್ತಾರೆ 50% ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ನಮ್ಮಿಂದ GST ಕಲೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸರ್ಕಾರ ನಮ್ಮನ್ನು ಯಾಕೆ ಕಡೆಗಣಿಸಬೇಕು? ನಮ್ಮದು ನಿಮ್ಮ ಮುಖಾಂತರ ಏನು ಮಾಧ್ಯಮದ ಮುಖಾಂತರ ಏನು ರಿಕ್ವೆಸ್ಟ್ ಅಂತ ಹೇಳಿದರೆ ನಮಗೆ ಕರೆಕ್ಟಾಗಿ ನಮಗೆ ಅದನ್ನು ಅಡುಗೆ ನೆಲವನ್ನು ಕರೆಕ್ಟಾಗಿ ಪೂರೈಸಬೇಕಂತೇಳಿ ಕೇಳ್ಕೊಳ್ತೀವಿ. ನಾವು ಮೆನ್ಯೂನಲ್ಲಿ ಏನಾದರೂ ಬದಲಾವಣೆ ಮಾಡಿದಾರಾ ಮತ್ತು ಗ್ಯಾಸ್ ದರ ಯಾವ್ಯಾವುದರ ಮೇಲೆ ಹೆಚ್ಚು ಮಾಡಿರುವಂಥದ್ದು? ಟೀ ಕಾಫಿ ಹೊರತುಪಡಿಸಿ ಇಡ್ಲಿ ವಡ ಅಥವಾ ಇನ್ನಿತರ ದೋಸೆ ಐಟಮ್ ಆಗಿರ್ಬೋದು 5% ರೇಟನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಹಾಗೆ ಗ್ರಾಹಕರನ್ನು ನಮಗೆ ಅದನ್ನು ಸ್ವಾಗತನೇ ಮಾಡಿದ್ದಾರೆ. ಯಾರೂ ನಮಗೆ ಅದ್ರ ಬಗ್ಗೆ ವಿರುದ್ಧವಾಗಿ ನಮಗೆ ಮಾತಾಡಿಲ್ಲ. ಯಾಕಂತೇಳಿದ್ರೆ ಅವರಿಗೆ ಗೊತ್ತಿದೆ ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಅವ್ರಿಗೂ ಗೊತ್ತಿದೆ. ಆ ಉದ್ದೇಶದಿಂದ ಯಾರೂ ನಮಗೆ ಏನೋ ತೊಂದರೆ ಮಾಡಿಲ್ಲ ಅಥವಾ ಯಾವುದೇ ರೀತಿಯಿಂದ ನಮಗೆ ಪ್ರಾಬ್ಲಮ್ ಆಗಿಲ್ಲ. ಈ ದರ ಇಳಿಕೆಯಿಂದ ಗ್ರಾಹಕರ ಸಂಖ್ಯೆಯನ್ನು ಇಳಿಮುಖ ಆಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸ್ವಲ್ಪ ಇಳಿಮುಖ ಇದೆ. ಬಟ್ ನಾವು ಅದಕ್ಕೆ ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಯಾಕಂತೇಳಿದ್ರೆ ನಾವು ಸರ್ಕಾರಕ್ಕೆ ಏನು ಬೇಡಿಕೆ ನಮ್ದು ಏನಂತ ಹೇಳಿದ್ರೆ ನಮ್ಮಂಥ ಭಾಳಷ್ಟು, ಯಾಕಂದರೆ ಹೋಟೆಲಲ್ಲಿ ಕೆಲಸ ಮಾಡೋರು ಭಾಳಷ್ಟು ಬಡವರೇ ಇದ್ದಾರೆ. ಹೋಟೆಲ್ನವರನ್ನು ನೀವು ಅಷ್ಟು ನಿಕೃಷ್ಟವಾಗಿ ನೋಡಬೇಡ್ರಿ. ಯಾಕಂತೇಳಿದ್ರೆ ಹೋಟೆಲಿಂದನೇ ಅಕ್ಕಿ, ಬೇಳೆ, ಕಾಳು, ತರಕಾರಿ, ರೈತರದ್ದು ಪ್ರತಿಯೊಂದು ಐಟಮ್ಸನ್ನು ತಗೊಳ್ಳುವಂಥ ಮೊದಲು ಹೋಟೆಲ್ ಉದ್ದಿಮೆದಾರರೇ ತಗೊಳ್ತು. ಆ ಉದ್ದೇಶಕ್ಕೆ ಅವರಿಗೆ ನೀವು ಅವರನ್ನು ಕಡೆಗಣಿಸಬೇಡಿ ಅಂತೇಳಿ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ವಿ. ಒಂದು ದಿನಕ್ಕೆ ತಮಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ ಸರ್? ಈಗ ಎಷ್ಟು ಕೊರತೆ ಆಗ್ತಾ ಇದೆ? ನಮಗೆ ಒಂದು ದಿವಸಕ್ಕೆ 3 ಸಿಲಿಂಡರ್ ಬೇಕಾಗ್ತದೆ. ಇಲ್ಲಿ ಏಜೆನ್ಸಿಯವರು ಕೊಡೋದು 1 ಸಿಲಿಂಡರ್. ಅನಿವಾರ್ಯ ನಾವು ₹4,000 ಕೊಟ್ಟು ಹೊರಗಡೆಯಿಂದ ತರ್ತಾ ಇದ್ವಿ. ನಮಗೆ ₹5,000 - ₹6,000 ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ಆಗ ಅನಿವಾರ್ಯ ನಾವು ಅದನ್ನು ಗ್ರಾಹಕರ ಮುಖಾಂತರನೇ ನಾವು ತಗೋಬೇಕಾಗ್ತದೆ. ಆದ್ದರಿಂದ ನಾವು ಗ್ರಾಹಕರ ಹತ್ರ ಕ್ಷಮೆ ಕೇಳ್ತಾ ಈ ರೇಟ್ ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ಒಂದು ವೇಳೆ ಗ್ಯಾಸ್ ಕರೆಕ್ಟ್ ನಮ್ಗೆ ಸಪ್ಲೈ ಆದರೆ ಖಂಡಿತ ಅದನ್ನು ಇಳಿಕೆ ಮಾಡ್ತೀವಿ. ನಾವು ದರಕ್ಕೆ ಇಳಿಕೆ ಮಾಡ್ತೀವಿ. ಇದಿಷ್ಟು ಏನು ಹೋಟೆಲ್ ಮಾಲೀಕರು ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಸಿಲಿಂಡರ್ಗಳು ಲಭ್ಯವಾದರೆ ನಾವು ಆ ದರವನ್ನು ಕೂಡ ಕಡಿಮೆಯನ್ನು ಮಾಡ್ತೀವಿ. ಮತ್ತು ಇದೀಗ ಏನು ಒಂದು ಕಡೆ ತಿಂಡಿಗಳ ಬೆಲೆ ಏರಿಕೆಯಲ್ಲಿ ಕೊಂಚ ಅಂದರೆ ಒಂದು ₹5 ನಾವು ಹೆಚ್ಚಳ ಮಾಡಿದ್ವಿ. ಟೀ ಕಾಫಿಯನ್ನು ಹೊರತುಪಡಿಸಿ ಉಳಿದ ತಿಂಡಿಗಳ ದರವನ್ನು ನಾವು ಕೇವಲ ₹5 ಹೆಚ್ಚಳವನ್ನು ಮಾಡಿದ್ದೇವೆ. ಕೂಡಲೇ ಸರ್ಕಾರ ಏನು ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡಿದ್ದಾದಲ್ಲಿ ನಾವು ಮತ್ತೆ ದರವನ್ನು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.